ಮೂಲಂಗಿ ತಿಂದು ಚಹಾ ಕುಡಿಯುತ್ತೀರಾ? ಹುಷಾರ್. ಮೂಲಂಗಿಯು ದೇಹವನ್ನ ಬೆಚ್ಚಗಿಡಲು ಉತ್ತಮವೆಂದು ಹೆಚ್ಚಾಗಿ ಮಳೆಗಾಲದಲ್ಲಿ ಇದನ್ನ ಸೇವಿಸುತ್ತಾರೆ. ಹಸಿ ಮೂಲಂಗಿ ಅಥವಾ ಮೂಲಂಗಿ ಸಾರು ಮಾಡಿ ಊಟ ಮಾಡಿದ ನಂತರ ಚಹಾ ಕುಡಿಬಾರದು. ಏಕೆಂದ್ರೆ ಮೂಲಂಗಿ ನಿಮ್ಮ ದೇಹವನ್ನ ತಣ್ಣಗಿರಿಸುತ್ತದೆ, ಆದರೆ ಚಹಾ ನಿಮ್ಮ ದೇಹವನ್ನ ಬಿಸಿಯಾಗಿಸುತ್ತದೆ. ಎರಡು ವಿರುದ್ಧವಾಗಿದ್ದರಿಂದ ಸಮಸ್ಯೆ ಆಗಬಹುದು ಎಂದು ಬೇಡ ಎನ್ನುತ್ತಾರೆ. ಇನ್ನು ಮೂಲಂಗಿ ಮತ್ತು ಸೌತೆಕಾಯಿ ಒಟ್ಟಿಗೆ ಸೇವಿಸಬಾರದು ಎಂದು ನಾವು ಪುಟ್ಟ ಮಕ್ಕಳು ಆಗಿದ್ದಾಗಿನಿಂದ ಕೇಳ್ತಿದ್ದೀವಿ. ಏಕೆಂದ್ರೆ ಸೌತೆಕಾಯಿಯಲ್ಲಿ ಇರುವ ಆಸ್ಕೋಬೆರ್ಟ್ ಅಂಶ ವಿಟಮಿನ್ ಸಿ ಯನ್ನ ಹೀರಿಕೊಳ್ಳುತ್ತದೆ. ಮೂಲಂಗಿ ಮತ್ತು ಪನ್ನೀರ್ ಜೊತೆ ಸೇರಿಸಬಾರದು. ಈ ಎರಡನ್ನ ಒಟ್ಟಿಗೆ ಸೇವಿಸಿದ್ರೆ ನಿಮ್ಮ ಚರ್ಮದ ಸಮಸ್ಯೆ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಊಟ ಆದ್ಮೇಲೆ ಹಾಲು ಕುಡಿಯುವ ಅಭ್ಯಾಸ ಮಾಡಿಸುತ್ತಾರೆ, ಇದು ಒಳ್ಳೆಯದು. ಆದ್ರೆ ಮೂಲಂಗಿ ತಿಂದ ಮೇಲೆ ಕುಡಿಯಬೇಡಿ. ಈ ಎರಡನ್ನ ಒಟ್ಟಿಗೆ ತೆಗೆದುಕೊಂಡು ಚರ್ಮ ಸಮಸ್ಯೆ ಆಗುತ್ತದೆ.